ಕಡೆಗೀಲು ಬಂಡಿಗ ಆಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನ. ಪರಮ ತಪಸ್ವಿ ಚಿತ್ತರ್ಗಿಯ ಚಿಜ್ಯೋತಿ ಲಿಂಗೈಕ್ಯ ವಿಜಯ ಮಹಾಂತ ಶಿವಯೋಗಿಗಳವರನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇಳಕಲ್ಲಿನ ಹೆಮ್ಮೆಯ ನಗರಾಭಿವೃದ್ಧಿ ಸಮಿತಿಯ ಅಡಿಯಲ್ಲಿ ನಮ್ಮ ಊರಿನ ಹಿರಿಯರು, ಶ್ರೇಷ್ಠ ಆರ್ಥಿಕ ತಜ್ಞರು, ಜೊತೆಗೆ ಇಳಕಲ್ಲಿನ ಬಹುಜನರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಆರ್ಥಿಕವಾಗಿ ಆಸರೆಯಾಗಿ ನಿಂತಿರತಕ್ಕಂತಹ ಇಳಕಲ್ ಸಹಕಾರಿ ಬ್ಯಾಂಕಿಗೆ ಸುಮಾರು 38 ವರ್ಷಗಳ ಕಾಲ ಸುದೀರ್ಘವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಆ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾಗಿ ಆ ಇಡೀ ಸಂಸ್ಥೆಗೆ ಒಂದು ಉತ್ತಮವಾಗಿರತಕ್ಕಂತಹ ಅಡಿಪಾಯವನ್ನು ಹಾಕಿಕೊಟ್ಟು ಇವತ್ತಿಗೂ ಕೂಡ ಪಾದರಸದಂತೆ ಸಮಾಜದಲ್ಲಿ ಸಂಚರಿಸುತ್ತಿರತಕ್ಕಂತಹ ಹಿರಿಯರು, ನಮಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು, ಜೊತೆಗೆ ಆ ಸದರಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂತಹ ಅಪರೂಪದ ವ್ಯಕ್ತಿಗಳಂದರೆ ಅವರು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಭೋಜನ ಅರ್ಷಿದ್ದಿಯವರು. ಅಂತ ಹಿರಿಯರು ಆರ್ಥಿಕ ಸಂಸ್ಥೆಯ ಜೊತೆಗೆ ಅವರು ಸಾಮಾಜಿಕ ಸೇವೆಯಲ್ಲಿಯೂ ಕೂಡ ತೊಡಗಿಕೊಂಡಿದ್ರು. ಇನ್ನು ವಿಶೇಷವಾಗಿ ಧಾರ್ಮಿಕ ಸೇವೆಯಂತೂ ಕೂಡ ಸಹಿ ಅವರು ತೀವ್ರವಾಗಿರತಕ್ಕಂತಹ ಧಾರ್ಮಿಕ ಮನೋಭಾವದವರು ಆಗಿರೋದ್ರಿಂದ, ಜೊತೆಗೆ ಶೈಕ್ಷಣಿಕ ಪ್ರೇಮವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮೆರೆತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಮನವರಿಕೆ ಆಗಿರತಕ್ಕಂಥ ವಿಷಯ. ಇಳಕಲ್ಲಿನ ಒಂದು ಶೈಕ್ಷಣಿಕ ಕ್ಷೇತ್ರವನ್ನು ಅವಲೋಕನ ಮಾಡಿದರೆ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದ ಜೊತೆಯಲ್ಲಿ ಅನೇಕರು, ಯಾಕಂತಂದ್ರೆ ಬೆಳೆದಿರ್ತಕ್ಕಂಥ ಊರಿದು ಸುಮಾರು ಆರಂಭದಲ್ಲಿ 15-20 ಸಾವಿರ ಜನಸಂಖ್ಯೆ ಇದ್ದಿರ್ತಕ್ಕಂಥದ್ದು 1 ಲಕ್ಷ ಜನಸಂಖ್ಯೆಯನ್ನ ಮೀರಿರ್ತಕ್ಕಂಥದ್ದು. ಹಾಗೆ ಜನಸಂಖ್ಯೆ ಹೆಚ್ಚಾಗ್ತದೆ, ಹಾಗೆ ಬೇಡಿಕೆಗಳು ಕೂಡ ಈಡೇರಿಸಬೇಕಾಗಿರತಕ್ಕಂಥ ಸಂದರ್ಭ ಉಂಟಾದಾಗ ಒಂದು ಸ್ಪಂದನ ವಿದ್ಯಾವರ್ಧಕ ಸಂಘ ಅಂತ ಆರಂಭ ಮಾಡಿ ಅದರ ಅಡಿಯೊಳಗೆ ಸ್ಪಂದನ ಆ ಸಂಸ್ಥೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇವತ್ತು ಗೌರವ ಸನ್ಮಾನ ಸಮಾರಂಭ ನಡೆದಿದೆ. ಅದು ಅತ್ಯಂತ ಸ್ತುತ್ಯವಾಗಿರತಕ್ಕಂಥ ಕಾರ್ಯ. ನಿಜವಾಗಿ ಕೂಡ ಇವತ್ತು ಈ ನಗರಾಭಿವೃದ್ಧಿ ಸಮಿತಿ ಏನಿದಿಲ್ಲ, ಒಂದು ಸಂಸ್ಥೆ ಯಾವ ಕೆಲಸವನ್ನ ಮಾಡಬೇಕೋ ಅದನ್ನ ಬಹಳ ಚಾಚು ತಪ್ಪದೆ ಅದರ ಜೊತೆಗೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದೆ ಅಂತ ಹೇಳೋದಕ್ಕೆ ಇವತ್ತಿನ ಈ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರೇ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಮಕ್ಕಳಿಂದ ಹಿಡ್ಕೊಂಡು ಸಾಮಾಜಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥವ್ರು, ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಪಮ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಗುರುತಿಸ್ತಕ್ಕಂಥದ್ದು ಈ ಸಮಾಜದ ಹೊಣೆಯದು, ಅದು ಜವಾಬ್ದಾರಿ. ಅದು ಬಹಳ ಜನ ಆ ಜವಾಬ್ದಾರಿಯಿಂದ ನಾವು ಯಾರೂ ಕೂಡ ನುಣುಚಿಕೊಳ್ಳಬಾರದು, ಅದರಲ್ಲಿ ಆನಂದ ಪಡಬೇಕು. ಇವತ್ತು ಎಲ್ಲರಿಗೂ ಪ್ರಥಮ ಸ್ಥಾನ ಬರಲಿಕ್ಕೆ, ಎಲ್ಲರೂ ಕೋಟ್ಯಾಧೀಶರಾಗಲಿಕ್ಕೆ, ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆ IAS KS ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದ್ದಿರ್ತಕ್ಕಂಥದ್ದೇನೆ ಅಷ್ಟು ಅದನ್ನ ಉಳಿದಿರ್ತಕ್ಕಂಥದ್ದು ಏನು ಅಂತಂದ್ರೆ, ಉನ್ನತ ಹುದ್ದೆಗೆ ಏರಿರ್ತಕ್ಕಂಥವರನ್ನ ನೋಡಿ ಆದರೂ ಸಂತೋಷವನ್ನ, ಸಂತೃಪ್ತಿಯನ್ನ, ಆನಂದವನ್ನ, ಅಭಿಮಾನವನ್ನ ಪಡ್ತಕ್ಕಂಥದ್ದಾದರೂ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಭಾವ ನಂದು. ಇದು ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರ, ಇದು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ. ಇದು ಸಂಸ್ಕಾರ ಮತ್ತು ಸಂಸ್ಕೃತಿ ಅಂದ್ರೆ ಅದು ಏನೋ ಎಲ್ಲೋ ಯಾರ್ದೋ ಸ್ವತ್ತಲ್ಲ. ಅದು ಯಾರು ಸುಸಂಸ್ಕೃತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ನಾವು ಮಾಡ್ತೇವೆಯೋ ಅದೇ ಸಂಸ್ಕಾರ, ಅದೇ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಅಂತಕ್ಕಂಥದ್ದು. ಇವತ್ತಿನ ಈ ಸಂಕೀರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ, ಈ ಸಮಾಜದೊಳಗೆ, ಈ ನಾಡಿನೊಳಗೆ, ಈ ದೇಶದೊಳಗೆ
ಇಂಥದ್ದೊಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಜರುಗಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ ಮತ್ತು ಅವಶ್ಯ ಅಂತ. ಯಾಕಂದ್ರೆ ಮನುಷ್ಯ ಸಹಜವಾಗಿರ್ತಕ್ಕಂಥ ದೌರ್ಬಲ್ಯಗಳು ನಮ್ಮೆಲ್ಲರಲ್ಲಿ ಇವೆ. ನಾವ್ಯಾರು ಕೂಡ ಈ ದೌರ್ಬಲ್ಯಗಳಿಂದ ಹೊರತಾಗಿರ್ತಕ್ಕಂಥವ್ರು ಯಾರೂ ಈ ಭೂಮಿ ಮೇಲಿಲ್ಲ. ಅದನ್ನ ಮೀರಿ ಏನು ಬೆಳಿತೀವಲ್ಲ ಅದು ಬಹು ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅಂತ ನಾವು ಭಾವಿಸ್ಕೊಳ್ತೇವೆ. ಅಂತಹ ಸಂದರ್ಭದಲ್ಲಿ ಇವತ್ತು 78-80 ಸಮೀಪ ಇದ್ದಿರ್ತಕ್ಕಂತಹ ಅರಸಿದ್ದಿ ಸಾಹೇಬರು ಒಂದು ಸಂಸ್ಥೆಯನ್ನ ನಡೆಸ್ತೀನಿ ಅಂತಕ್ಕಂತಹ ಒಂದು ಧೈರ್ಯವನ್ನ, ಒಂದು ಪ್ರೀತಿಯನ್ನ ತೋರಿಸ್ಯಾರಲ್ಲ, ಅದು ನಿಜವಾಗಿ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥ ಸಂಗತಿ. ಮಾದರಿಯಾಗಿರ್ತಕ್ಕಂಥ ಸಂಗತಿ ನಮ್ಗೆಲ್ಲರಿಗೂ ಗೊತ್ತಾಗ್ಬೇಕು. ಇವತ್ತು ನಮ್ಗೆ ಇಲ್ಲಿ ನೆರೆದಿರ್ತಕ್ಕಂತಹ ಈ ಈ ಜನಸ್ತೋಮಕ್ಕೆ ಗೊತ್ತಾಗತ್ತೆ, ನಾಳೆ ಪತ್ರಿಕೆಯ ಮುಖಾಂತರ ಎಲ್ಲರಿಗೂ ತಿಳಿತದೆ. ಅವಾಗ ಎಲ್ರಿಗೂ ಕೂಡ ಇದೊಂದು ಪ್ರೇರಣೆ. ನಾವು ಅರಸಿದ್ದಿ ಸಾಹೇಬರಿಗೆ ಮಾಡ್ತಕ್ಕಂಥ ಉಪಕಾರ ಅಲ್ಲ ಇದು, ನಮ್ಮನ್ನ ನಾವು ಗೌರವಿಸಿಕೊಡ್ತಕ್ಕಂತಹ, ಸಂತೋಷ ಪಡ್ತಕ್ಕಂಥ ಸಂಗತಿ ಮತ್ತು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ನೀಡಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಅಂತ ನಾನು ಭಾವಿಸ್ತೇನೆ. ಇನ್ನು ವೈಯಕ್ತಿಕವಾಗಿ ಅವರ ಜೀವನಕ್ಕೆ ನಾವು ಬರೋದಾದ್ರೆ, LV ಅರಸಿದ್ದಿ ಸಾಹೇಬರು ಭಾಗ್ಯವಂತರು. ಬಹಳ ಜನ ಶ್ರೀಮಂತರು ಸಿಗ್ತಾರೆ, ಭೌತಿಕವಾಗಿ ಶ್ರೀಮಂತಿಕೆ, ಹಣದ ಶ್ರೀಮಂತಿಕೆ, ದೊಡ್ಡ ಆಸ್ತಿವಾನಿಕೆ ಅದೆಲ್ಲ ಬಂದಿರ್ತದೆ. ಬಟ್ ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ. ಬಹಳ ಜನಕ್ಕೆ ಶುಗರ್ ಫ್ಯಾಕ್ಟ್ರಿನೇ ಇರ್ತೈತೆ ಅವ್ರದ್ದು, ಅವ್ರಿಗೆ ಮೂಲತಃ ಶುಗರ್ ದಿನ 500-600 ಚೀಲ ಸಕ್ಕರೆ ತಯಾರು ಮಾಡ್ತಾರೆ, ಒಂದ್ ಚೂರು ಸಕ್ಕರೆ ತಿನ್ಲಕ್ ಆಗ್ತಿರಲಿಲ್ಲ. ದಿನ ದೊಡ್ಡದಾಗಿರ್ತಕ್ಕಂಥದ್ದೊಂದು ಕರ್ಲಾನ್ ಬೆಡ್ಡಿನ ಇದನ್ನೇ ಇರ್ತಿತ್ತು ಅವ್ರದ್ದು. ಬಟ್ ಆ ಗಾದಿ ಮೇಲೆ ಕುಂದಿರ್ತಕ್ಕಂಥ ಭಾಗ್ಯನೇ ಇರೋದಿಲ್ಲ. ಯಾಕಂತಂದ್ರೆ ಇದು ಆಗಿರ್ತದೆ. ಹೀಗೆ ಬಹಳ ಇದು ಇರ್ತದೆ. ಅದಕ್ಕೆ ನಿಮ್ಗೆ ಗೊತ್ತಿರಲಿ, ಮಹಾಭಾರತದಲ್ಲಿ ಕರ್ಣನಂತ ಶೂರ ಮತ್ತೊಬ್ಬನಿಲ್ಲ. ಭಾನ ಶೂರ ವೀರ ಕರ್ಣ ಅಂತ ಬರ್ತೀನಿ. ಆದ್ರೆ ಅತಿನ ಭಾಗ್ಯನ ಬರಲಿಲ್ಲ. ಎಂತ ದೌರ್ಭಾಗ್ಯ ಅಲ್ವಾ? ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಅರಸಿದ್ದಿ ಸಾಹೇಬರು ಭಾಗ್ಯವಂತರು. ಕಾರಣ ಏನು? ಸದೃಢವಾಗಿರ್ತಕ್ಕಂತಹ ಒಂದು ಆರೋಗ್ಯವನ್ನು ಹೊಂದಿದ್ರ ಜೊತೆಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಸುಪುತ್ರರನ್ನು ಪಡೆದಾರು. ನಾ ಬಹಳ ಕಡೆ ಅಂತಿರ್ತೀನಿ, ಈ ಸಾಯಂಕಾಲ ಆಯ್ತು, ಇವತ್ತು ಬಹಳ ಜನ ತಂದೆ ತಾಯಿಗಳಿಗೆ ನಿದ್ದಿನ ಅಂತದಲ್ಲ ಇವತ್ತಿನ ದಿನ. ಮತ್ತೆ ವಿಶೇಷವಾಗಿ ಅದು ಪ್ರತಿದಿನನೂ ಕೆಲವೊಬ್ರಿಗೆ ಹತ್ತಂಗಿಲ್ಲ, ಆ ಮಾತು ಬೇರೆ. ಇವತ್ತು ವಿಶೇಷವಾಗಿ ಬಹಳ ದಿನ ಹತ್ತಂಗಿಲ್ಲ. ಕಾರಣ ಏನು ಅಂತಂದ್ರೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಮೊನ್ನೆ ಒಬ್ರು ಹೇಳಿದ್ರು, ಒಂದೇ ದಿವಸಕ್ಕನ 10,500 ಕೋಟಿ ರೂಪಾಯಿ ಮದ್ಯ ಮಾರಾಟ ಆಯ್ತು ಅಂತಕ್ಕಂಥ. ಆ ಭಯ, ಅದರಿಂದ ಯಾರು ದೂರ ಇರ್ತಾರಲ್ಲ ಅವ್ರಿಗೆ ನಿದ್ದೆ ಇರ್ತದೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಅಂದಾಗೆ ಅರಸಿದ್ದಿ ಸಾಹೇಬ್ರಿಗೆ ಲಗುನ ನಿದ್ದೆ ಎತ್ತೈತಿ ಅಂತ ನಾ ಅಂದ್ಕೊಂಡಿದ್ದೆ. ಯಾಕಂದ್ರೆ ಕಾರಣ ಏನು ಅಂತಂದ್ರೆ, ಅಂತಹ ಭಾಗ್ಯವಂತರ ಸುಪುತ್ರರನ್ನ ಪಡೆದಿರ್ತಕ್ಕಂಥದ್ದು, ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು. ಈಗ ಎಷ್ಟೋ ಜನ ಪ್ರೊಫೆಸರ್ ಮಕ್ಕಳು ಇರ್ತಾರೆ, ಎಲ್ಲ ಅಕ್ಷರ ಬರ್ತಾರೆ ಬಹಳ ಜನಕ್ಕೆ. ಅದಕ್ಕೆ ನಾ ಏನಂತೀನಿ ಅಂತಂದ್ರ, ಸರ್ವಜ್ಞ ಯಾವತ್ತೂ ಹೇಳ್ತಾನ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ. ಇಲ್ಲಿ ಮುಂದೆ ಈ ಮಾತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾತಿದೆ. ಕೊಟ್ಟಿದ್ದು ಕೆಟ್ಟಿದ್ದೇನ ಬೇಡ, ಮುಂದೆ ಕಟ್ಟಿಟ್ಟಿದ್ದು ಬುದ್ಧಿ ಸರ್ವಜ್ಞ. ಈ ಸಮಾಜ ಸೇವೆ ಆಗಲಿ, ಅವ್ರು ಮಾಡಿರ್ತಕ್ಕಂಥ ಬ್ಯಾಂಕಿನಲ್ಲಿ ಅವರು ಅರ್ಪಿಸಿರ್ತಕ್ಕಂತಹ ಸೇವೆ ಆಗಲಿ, ಅದರ ಪ್ರತಿಫಲವೇ ಅವ್ರ ಮಕ್ಕಳು ಅಂತ ನಾನು ಬಯಸ್ತೀನಿ. ಇದು ಕೂಡ ನಾವು ಮೆಚ್ಚಿಕೊಳ್ತಕ್ಕಂಥ. ಇಂತಹ ಕಾರಣಕ್ಕಾಗಿನೇ ಇಂಥವರನ್ನು ಸನ್ಮಾನಿಸಿದ್ರೆ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ಹೋಗ್ತದೆ. ಅದಕ್ಕೆ ನಾನು ಚಂದ್ರಪಟ್ಟಣ ಸರ್ ಅವರನ್ನ ಮತ್ತು ನಗರಾಭಿವೃದ್ಧಿ ಸಚಿವ ಏನದಿರಲ್ಲ ಎಲ್ಲ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.